ತೆಗ್ದಾಕ್ರಿ ಅದು. ಬಿಚ್ಬಿಡಿ ಅದು, ಬಿಚ್ಬಿಡಿ ಬಿಚ್ಬಿಡಿ, ಕೆಳಕ್ಕೆ ಬಿಚ್ಬಿಡಿ ಅವು. ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ, ಮೈಸೂರು ಮಹಾನಗರ ಪಾಲಿಕೆ ನೋಡಿ ಇಲ್ಲೇ ಇದೆ ನೋಡಿ. ಮೈಸೂರು ಮಹಾನಗರ ಪಾಲಿಕೆ ಇದೆ. ಮೈಸೂರು ಮಹಾನಗರ ಪಾಲಿಕೆ ಕಾಣ್ತಾ ಇದೆಯಲ್ಲ ನೋಡಿ, ಇಲ್ಲೇ ನೋಡಿ. ಆಂಗ್ಲ ಭಾಷೆ, ಕನ್ನಡ ಭಾಷೆ ಕೆಳಗಡೆ ಇದೆ, ಆಂಗ್ಲ ಭಾಷೆ ಮೇಲಿದೆ. ನಾವು ಏನಾರು ಇವ್ರಿಗೆ ಯಾವ ರೀತಿ ಬುದ್ಧಿ ಹೇಳಬೇಕು ನೋಡಿ. ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ, ಹಂಗೆ ನೋಡಿ. ಮೈಸೂರು ಮಹಾನಗರ ಪಾಲಿಕೆ ಎಲ್ಲಿದೆ ನೋಡಿ, ಇದೆ ಮೈಸೂರು ಮಹಾನಗರ ಪಾಲಿಕೆ. ಇದೇ ಮೈಸೂರು ಮಹಾನಗರ ಪಾಲಿಕೆ ಕಚೇರಿ ಸರ್ಕಲಲ್ಲಿ ನೋಡಿ, ಈ ರೀತಿ ಆಂಗ್ಲ ಭಾಷೆ ಹಾಕೊಂಡು ನೋಡಿ. ನಂದಿನಿ ಹಾಲ್ಗೆ ಎಂಥ ದುಸ್ಥಿತಿ ಬಂದಿದೆ ನೋಡಿ. ಎಂಥ ಮನೆಯಾಳ ಅಧಿಕಾರಿಗಳು, ಎಂಥ ಭ್ರಷ್ಟ ಅಧಿಕಾರಿಗಳು. ಇವ್ರು ಹೊಟ್ಟೆಗೆ ಅನ್ನ ತಿಂತಾರೋ ಮೊಂಡು ತಿಂತಾರೋ. ನೋ ಇಂಗ್ಲೀಷ್, ಓನ್ಲಿ ಕನ್ನಡ. ದಿಸ್ ಇಸ್ ಕರ್ನಾಟಕ. ಸಿದ್ದರಾಮಯ್ಯ ಅವರೇ ನೋಡಲ್ಲಿ, ದಿಸ್ ಇಸ್ ಕರ್ನಾಟಕ ನೋಡಿ. ಸಿದ್ದರಾಮಯ್ಯನವರೇ, ದಿಸ್ ಇಸ್ ಕರ್ನಾಟಕ ಅಂತ ಹೇಳಿ ನೀವು 1.5 ವರ್ಷ 2 ವರ್ಷ ತುಂಬೋಯ್ತು. ಆದ್ರೂ ನಿಮ್ಮ ಸಾಂಸ್ಕೃತಿಕ ನಗರದಲ್ಲಿ ನೀವು ಸ್ಪರ್ಧೆ ಮಾಡಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಆಂಗ್ಲ ಭಾಷೆಗೆ ಎಷ್ಟೊಂದು ಒತ್ತು ಕೊಟ್ಟಿದ್ದಾರೆ. ಕನ್ನಡ ಭಾಷೆಯನ್ನು ಕೆಳಗಡೆ ಹಾಕೊಂಡು ತುಳಿತಾ ಇದ್ದಾರೆ. ನಿಮ್ಮ ಜನ್ಮದ ಬೆಂಕಿ ಹಾಕ ಅಯೋಗ್ಯ ರಾಜಕಾರಣಿಗಳೇ. ಅಯ್ಯೋ ನೋಡ್ರಿ, ಇಲ್ಲಿ ನೋಡ್ರಿ, ಎತ್ತ ತಾಯಿಗೆ ಅರಕಲ್ ಸೀರೆ, ಪಕ್ಕದ ಮನೆ ತಾಯಿಗೆ ಜರ್ಪರಿ ಸೀರೆ ನೋಡಿದೆ ಮೈಸೂರು ಮಹಾನಗರ ಪಾಲಿಕೆ. ಇಲ್ಲೆಲ್ಲ ಇರೋರು ಯಾರು? ಆಯುಕ್ತರೇ ಬನ್ರಿ ಈಚೆ. ಯಾರೇ ಕನ್ನಡ ಸಂಸ್ಕೃತಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾ? ಹೊಟ್ಟೆಗೆ ಅನ್ನ ತಿಂತೀರ ಮಣ್ಣು ತಿಂತೀರ ನೀವು? ಬನ್ರಿ ಈಚೆಗೆ ಬನ್ರಿ. ನಿಮ್ಮ ಜನ್ಮದ ಬೆಂಕಿ ಹಾಕವ್ರೆ. ಸಾಂಸ್ಕೃತಿಕ ನಗರದ ಹೆಸರು ಹಾಳು ಮಾಡ್ತಾ ಇದ್ರೆ ನಿಮ್ಮ ಜನ್ಮದ ಬೆಂಕಿ ಹಾಕವ್ರೆ. ಪುಕ್ಷಟ್ಟೆ ಸಂಬಳ ತಗೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಗುಲಾಮ್ಗಿರಿ ಕೆಲಸ ಮಾಡ್ಕೊಂಡು ಎಂಜಿಲ್ ಕಾಸಿಗೆ ಲಂಚ ತಿನ್ಕೊಂಡು ಈ ರೀತಿ ಆಂಗ್ಲ ಭಾಷೆ ಹಾಕಕ್ಕೆ ಬಿಟ್ಟಿದ್ದಾರಲ್ಲ. ನೀವು ಹೊಟ್ಟೆಗೆ ಅನ್ನ ತಿಂದ್ರೆ ಮಣ್ಣು ತಿಂದಿರೋ ನೋಡಿ. ಇಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಓಡಾಡೋ ರಸ್ತೆಯಲ್ಲಿ ಈ ರೀತಿ ಆಂಗ್ಲ ಭಾಷೆಗೆ ಇಷ್ಟೊಂದು ಒತ್ತು ಕೊಟ್ಟಿದ್ದೀರಲ್ಲ. ಎತ್ತ ತಾಯಿಗೆ ಅರ್ಕಲ್ ಸೀರೆ, ಪಕ್ಕದ ಮನೆ ತಾಯಿಗೆ ಜರ್ಪರಿ ಸೀರೆ ಅಂತ ಮಾಡ್ತಾ ಇದ್ದೀರಲ್ಲ. ನಿಮ್ಗೆ ಯಾವ ರೀತಿ, ಇನ್ನೂ ಯಾವ ರೀತಿ ಬೈಬೇಕ್ರ್ಯಾ? ನಿಮ್ಗೆ ಮಾನ ಮರಿದಿಲ್ವೇನ್ರ್ಯಾ? ಮಾನ ಮರಿದಿಲ್ವೇನ್ರ್ಯಾ? ನೋಡಿ, ಎಲ್ಲೋಡಿ ಅಲ್ಲೋಡಿ ಸರ್ಕಲಲ್ಲಿ ಎಲ್ಲ ಬರೀ ಆಂಗ್ಲ ಭಾಷೆನೇ, ಎಲ್ಲ ಬರೀ ಆಂಗ್ಲ ಭಾಷೆಯಲ್ಲಿ ಇರೋದು ವ್ಯವಹಾರ.